ಇವರು ಬೆಂಗಳೂರಿನ ಅತಿದೊಡ್ಡ ಕೆರೆಯನ್ನ ಅಂದರೆ 260 ಎಕರೆಯ ಕೆರೆಯನ್ನು ಸ್ವಂತ ದುಡ್ಡಿನಿಂದ ಕಟ್ಟಿದಂಥವರು. ಅಂದಿನ ಕಾಲದಲ್ಲೇ 90 ಹಾಸಿಗೆ ಸಾಮರ್ಥ್ಯವುಳ್ಳ ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿದವರು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅವರಿಂದ ರಾವ್ ಬಹದ್ದೂರ್ ಎನ್ನುವಂತಹ ಬಿರುದನ್ನು ಪಡೆದವರು. ಅವರೇ ಎಲೆ ಮಲ್ಲಪ್ಪ ಶೆಟ್ಟರು. ಎಲೆ ಮಲ್ಲಪ್ಪ ಶೆಟ್ಟರು 1737 ಯುವ ಸಂವತ್ಸರದ ಏಕಾದಶಿಯ ದಿನ ಮರಿಸಿದ್ದಪ್ಪ ಶೆಟ್ಟರು ಮತ್ತು ಚೆನ್ನಮ್ಮ ಇವರ 3ನೇ ಮಗನಾಗಿ ಬೆಂಗಳೂರಿನಲ್ಲಿ ಜನಿಸ್ತಾರೆ. ಬಳ್ಳಾರಿಯ ಶ್ರೀ ಸಕ್ಕರೆ ಕರಡಪ್ಪನವರು ಮತ್ತು ಜಗಜ್ಯೋತಿ ಬಸವಣ್ಣನವರು ಎಲೆ ಮಲ್ಲಪ್ಪ ಶೆಟ್ಟರ ಆದರ್ಶವಾಗಿರ್ತಾರೆ. ಮಲ್ಲಪ್ಪ ಶೆಟ್ಟರು ಯೌವನಾವಸ್ಥೆಯಲ್ಲಿ ಶರವಣಮ್ಮ ಅನ್ನುವಂಥವ್ರನ್ನ ಮದುವೆ ಆಗ್ತಾರೆ. ಅವರಿಗೆ ನಂಜಮ್ಮ ಮತ್ತೆ ನಿರ್ವಾಣಮ್ಮ ಅನ್ನುವಂತಹ 2 ಹೆಣ್ಣು ಮಕ್ಕಳಿರ್ತಾರೆ. 1876 1878ರಲ್ಲಿ ದೊಡ್ಡ ಬರಗಾಲ ಎಂದೇ ಕುಖ್ಯಾತವಾದಂತಹ ಮಹಾಕ್ಷಾಮವೊಂದು ಬೆಂಗಳೂರನ್ನ ಆವರಿಸುತ್ತೆ. ಆಗ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಭೀಕರ ಬರಗಾಲದಿಂದ ಬಳಲ್ತಾ ಇರ್ತವೆ. ಅಲ್ಲಿ ಅಸ್ತಿತ್ವದಲ್ಲಿರುವ ಕೆರೆಗಳು ಮತ್ತು ಕೊಳಗಳು ಬತ್ತಿ ಹೋಗ್ತವೆ. ಮಲ್ಲಪ್ಪ ಶೆಟ್ಟರು ದಿನಗೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಆರ್ಥಿಕ ನೆರವು ನೀಡುವ ಮೂಲಕ ಅಂದಿನ ವೀರನಹಳ್ಳಿಯ ಬಳಿ ದೊಡ್ಡ ಕೆರೆಯೊಂದನ್ನು ನಿರ್ಮಾಣ ಮಾಡ್ತಾರೆ. 1940ರಿಂದ 2 ದಶಕಗಳ ಕಾಲ ಬೆಂಗಳೂರು ನಗರಕ್ಕೆ ಈ ಕೆರೆಯಿಂದಲೇ ನೀರು ಸರಬರಾಜು ಮಾಡಲಾಗ್ತಿರುತ್ತೆ. 260 ಎಕರೆ ವಿಸ್ತೀರ್ಣದ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಬೆಂಗಳೂರಿನ ದೊಡ್ಡ ಕೆರೆಗಳಲ್ಲಿ ಒಂದಾಗಿರುತ್ತೆ. ಕೆರೆ ನಿರ್ಮಾಣದ ಮುಕ್ತಾಯದ ನಂತರ 1877 ಜನವರಿ 1ರಂದು ಬ್ರಿಟಿಷ್ ಸರ್ಕಾರ ಮಲ್ಲಪ್ಪ ಶೆಟ್ಟರಿಗೆ ರಾವ್ ಬಹದ್ದೂರ್ ಎನ್ನುವ ಬಿರುದನ್ನು ನೀಡಿ ಪೌರ ಸನ್ಮಾನವನ್ನು ಮಾಡುತ್ತೆ. ಎಲೆ ಮಲ್ಲಪ್ಪ ಶೆಟ್ಟಿರವರ 35,000 ಆರ್ಥಿಕ ನೆರವಿನಿಂದ ಬೆಂಗಳೂರಿನ ಮೊದಲ ಸರ್ಕಾರಿ ಹೆರಿಗೆ ಆಸ್ಪತ್ರೆಯನ್ನ ಅಂದರೆ 90 ಹಾಸಿಗೆಯೊಂದಿಗೆ ನೃಪತುಂಗ ರಸ್ತೆಯಲ್ಲಿರುವ ಈಗಿನ IGP ಕಚೇರಿ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತೆ. ಆಗಿನ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ 1877 ಜನವರಿ 1ರಂದು ಎಲೆ ಮಲ್ಲಪ್ಪ ಶೆಟ್ಟಿರವರಿಗೆ ರಾವ್ ಬಹದ್ದೂರ್ ಎನ್ನುವಂತಹ ಬಿರುದನ್ನ ನೀಡಿ ಗೌರವಿಸ್ತಾರೆ. ಬಂಗಾರಪೇಟೆಯ ಅಂದರೆ ಈಗಿನ ಬೌರಿಂಗ್ ಪೇಟೆಯಲ್ಲಿ ಅಲ್ಲಿನ ರಸ್ತೆಯೊಂದಕ್ಕೆ ಎಲೆ ಮಲ್ಲಪ್ಪ ಶೆಟ್ಟಿರವರ ಹೆಸರನ್ನ ಇಡಲಾಗುತ್ತೆ. ಎಲೆ ಮಲ್ಲಪ್ಪ ಶೆಟ್ಟಿಯವರು 1887 ಸರ್ವಜಿತ್ ಸಂವತ್ಸರದ ಜ್ಯೇಷ್ಠ ತದಿಗೆಯ ದಿನ ತಮ್ಮ 72ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ.